ತಂದೆ ತಾಯಿ ವಯಸ್ಸಾಗ್ಬಿಡ್ತದೆ, ಅವ್ರನ್ನ ಕೊಂದ್ಬಿಡೋಕ್ಕಾಗತ್ತಾ? ಇದೆಲ್ಲ ವಯಸ್ಸಾಗಿ ಅದ್ರಾಗೆಲ್ಲ ಎಲ್ಲ ಹಿಂಡ್ಕೊಂಬಿಟ್ಟವ್ರೆ, ಅದರಿಂದ ಎಲ್ಲ ಹಿಂಡ್ಕೊಂಬಿಟ್ಟವ್ರೆ. ಅದನ್ನು ಅಲ್ಲಿ ಇದ್ದರೆ ವೇಸ್ಟ್ ಅಂತಂದು ಬಿಟ್ಟರು. ಅದು ಒಂದು ತುತ್ತು ಅನ್ನ ತಿನ್ನುತ್ತೆ, ಅದರಿಂದ ನಮಗೇನು ಅನುಕೂಲ ಇಲ್ಲ. ಆದರೆ ಅದು ಒಂದು ಜೀವ ಅಲ್ವಾ. ಇದು ಕಸಾಯಿಖಾನೆಗೆ ಹೋಗೋಂಥ ಕರುಗಳಿವು. ಇವಾಗ ಏನು ಗೊತ್ತಾಗಲ್ಲ, ಎಳೆ ಮಕ್ಕಳಿರೋ ಥರ. ಇದನ್ನು ಸಹಿತ ಕೊಯ್ದು ತಿಂದ್ಬಿಡ್ತಾರೆ. ಅದನ್ನು ಉಳಿಸ್ಬೇಕು, ಅದನ್ನು ನಿಲ್ಲಿಸ್ಬೇಕು ಅನ್ನೋ ಉದ್ದೇಶ ಪ್ರತಿಯೊಬ್ಬ ಹಿಂದೂಗಳೂ ಮಾಡಬೇಕಾದಂಥ ಮಹತ್ ಕಾರ್ಯ ಇದು. ನಮ್ಮ ಕೈಲಾದರೆ ಸಾಕಬೇಕು, ಇಲ್ಲ ಸಾಕೋರಿಗೆ ಪ್ರೋತ್ಸಾಹ ಕೊಡಬೇಕು. ಏಕೆಂದರೆ ಎಲ್ಲರೂ ಎಲ್ಲ ಮಾಡೋದಕ್ಕಾಗಲ್ಲ. ನಿಮ್ಮ ಕೆಲಸ ನಾನೇನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಿಮ್ಮಿಂದ ಮಾಡೋಕ್ಕಾಗಲ್ಲ. ನಮ್ಮ ಧರ್ಮ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡ್ತಾ ಇದ್ದೀರಿ, ಗೋ ಸೇವೆ. ಪುಟ್ಟ ಕ್ಷೇತ್ರದಲ್ಲಿ 300 ಹಸುಗಳು ಸಾಕ್ತಾ ಇದ್ದೀರಿ. ಇವಾಗ ಬ್ರೀಡಿಂಗ್ಗೋಸ್ಕರ ಯಾವುದೂ ಮಾಡ್ತಾ ಇಲ್ಲ, ಗೋ ಸಂರಕ್ಷಣೆ ಮಾಡಬೇಕು, ಗೋ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾರಂಥದ್ದು. ನಮ್ಮ ಧರ್ಮ ಉಳಿಸಬೇಕು ಅನ್ನೋದು ಆಸಕ್ತಿ ಇರೋಂಥವ್ರು ಬಂದು ಕ್ಷೇತ್ರದಲ್ಲಿ ಬಂದು ಡೊನೇಟ್ ಮಾಡಿ ನೋಂದಣಿ ಮಾಡಿಸ್ಕೊಂಡೋದ್ರೆ ನಿಮ್ಮ ಹೆಸರ ಮೇಲೆ ಆ ಹಸುಗೆ ತಿಂಗಳ ಪೂರ್ತಿ ಊಟ ಸಿಗುತ್ತೆ. ಇಲ್ಲಿ ಕೆಲವ್ರಿಗೆ ಹಸು ಸಾಕಬೇಕನ್ನೋ ಒಂದು ಆಸಕ್ತಿ ಇರುತ್ತೆ ಅಲ್ಲೇ, ಆದರೆ ಅವ್ರ ಮನೆಗಳಲ್ಲಿ ಆ ಹಸು ಸಾಕೋದಕ್ಕೆ ಸೌಕರ್ಯ ಇರೋಲ್ಲ. ಅಂಥವರು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದು ಒಂದು ಹಸುಗೆ ಒಂದು ತಿಂಗಳಿಗೆ 2 ರಿಂದ 2.5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅದನ್ನು ಇಲ್ಲಿ ಟ್ರಸ್ಟಲ್ಲಿ ನೀವು ಡೊನೇಟ್ ಮಾಡಿಬಿಟ್ರೆ ನಿಮ್ಮ ಹೆಸರ ಮೇಲೆ ಆ ಹಸುನ ನಾವು ಆರೈಕೆ ಮಾಡ್ತೀರಿ. ವೀಕ್ಷಕರೇ, ಕಾಟೇರಮ್ಮ ದೇವಸ್ಥಾನ ತುಂಬ ವಿಶೇಷವಾಗಿ ನಿಮಗೆ ಗೋವುಗಳನ್ನು ಅಂದರೆ ಗೋಶಾಲೆ ಮಾಡಿದ್ದಾರೆ. ಏನಂದರೆ ಯಾವುದೇ ಸ್ಥಿತಿಯಲ್ಲಿರಲಿ ಗೋಗಳು ಅಥವಾ ಕಸಾಯಿಖಾನೆ ಹೋಗೋ ಗೋಗಳಾಗಿದ್ದರೂ ಕೂಡ ಇಲ್ಲಿ ನೀವು ತಂದು ಬಿಡ್ಬೋದು. ಇಲ್ಲಿ ಫಸ್ಟು ನಿಮಗೆ ಪ್ರಥಮ ಚಿಕಿತ್ಸೆ ಮಾಡಿ, ಯಾವುದೇ ಸಿಚುವೇಷನ್ ಇದ್ದರೂ ಕೂಡ ಗೋಗಳಿಗೆ ಪ್ರಥಮ ಚಿಕಿತ್ಸೆ ಮಾಡಿ ಅವಕ್ಕೆಲ್ಲ ಆರೋಗ್ಯವನ್ನು ನೋಡಿಕೊಂಡು ಏನೋ ಅವರ ಗೋಶಾಲೆಗೆ ಹಾಕ್ತಾರೆ. ನಮ್ಮ ಜೊತೆ ಇವತ್ತು ಕಾಟೇರಮ್ಮ ದೇವಸ್ಥಾನದ ಧರ್ಮದರ್ಶಿಗಳು ಇರ್ತಾರೆ. ನೋಡೋಣ ಗೋಗಳ ಬಗ್ಗೆ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ತೀನಿ. ಒಳ್ಳೆ ಸುಮಾರು ಗೋಗಳು ತಂದಿದ್ದೀರಾ, ಜೊತೆಗೆ ಲಾಸ್ಟ್ ಟೈಮಿಂದ ಈ ಟೈಮ್ ಜಾಸ್ತಿ ಇದೆ, ಹೇಳಿ ಗುರು. ಸರ್, ಇದು ತಂದಿರೋದಂಥದ್ದು ನಾವು ದುಡ್ಡು ಕೊಟ್ಟು ಯಾವುದೂ ತಂದಿಲ್ಲ. ಇಲ್ಲಿ ಸುಮಾರು 300 ಹಸುಗಳಿವೆ. ಈಗ ಇಲ್ಲಿ ಬೇರೆ ಗೋಶಾಲೆಗಳಿಂದ ಅಲ್ಲಿ ಸಾಕೋದಕ್ಕೆ ಅನಾನುಕೂಲವಾಗಿ ಅಲ್ಲಿಂದ ತೊಗೊಂಬಂದಿರೋಂಥದ್ದು, ಕೆಲವೊಂದು ಭಕ್ತಾದಿಗಳು ತಂದು ಬಿಟ್ಟಿರೋಂಥದ್ದು. ಹಾಗೂ ಇಲ್ಲಿ ನೋಡ್ತಾ ಇದ್ದೀರಾ ಕರುಗಳು, ಇವೆಲ್ಲನೂ ಸಹಿತ ಈ ಕಸಾಯಿಖಾನೆಗೆ ಹೋಗೋಂಥವು. ಇವೆಲ್ಲ ಇದನ್ನು ತಂದಿಲ್ಲಿ ಬಿಡ್ತಾರೆ. ನಾವಿಲ್ಲಿ ಹಾಲು ಕೊಟ್ಟು ಅದನ್ನು ಆರೈಕೆ ಮಾಡ್ಕೊಳ್ತೀರಿ. ಏನೋ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮ ಉಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಕೈಲಾದಷ್ಟು ಒಂದು ಸೇವೆ ಮಾಡ್ತಾ ಇದ್ದೀರಿ, ಗೋ ಸೇವೆ. ಇವತ್ತಿನ ದಿನ ಈ ಒಂದು ಪುಟ್ಟ ಕ್ಷೇತ್ರದಲ್ಲಿ 300 ಹಸುಗಳು ಸಾಕ್ತಾ ಇದ್ದೀರಿ. ಇವಾಗ 300 ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಇದು ಇಲ್ಲಿ ಇಂಥದ್ದೇ ಬ್ರೀಡಿಂಗ್ಗೋಸ್ಕರ ಯಾವುದೂ ಮಾಡ್ತಾ ಇಲ್ಲ. ಗೋ ಸಂರಕ್ಷಣೆ ಮಾಡಬೇಕು, ಗೋ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾರಂಥದ್ದು ಮಾಡ್ತಾ ಇದ್ರಿ. ಓಕೆ, ಗೋಗಳನ್ನ ಇಟ್ಕೊಂಡು ಕೆಲವೊಂದಿಷ್ಟು ಅಂದರೆ ಕಮೆಂಟ್ಗಳು ಬರ್ತಿರ್ತವೆ, ಅಂದರೆ ಹಾಲನ್ನ ಸೇಲ್ ಮಾಡೋದಾಗಲಿ ತುಪ್ಪನ ಸೇಲ್ ಮಾಡೋದಾಗಲಿ ಅಂತ ಬರ್ತಾ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟ? ಇಲ್ಲಿ ಯಾವುದೇ ರೀತಿ ಹಾಲು ಸಹಿತ ಕರಿಯಲ್ಲ, ಎಲ್ಲ ಕರುಗಳು ಕೊಡಿಸೋಂಥದ್ದೇ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ. ಯಾಕಂದರೆ ಇಲ್ಲಿ ಸುಮಾರು ಇವಾಗ ಹಾಲು ಕುಡಿಯಂಥ ಕರುಗಳೇ ಒಂದು 25-30 ಕರುಗಳವೆ. ಇವು ನಮಗೆ ಇಲ್ಲಿ ಹಾಲು ಸಾಲದಿದ್ದಕ್ಕೆ ನಾವು ಡೈರಿಯಲ್ಲಿ ತರಿಸ್ಕೊಳ್ತೀನಿ ಹಾಲನ್ನ. ದಿನ 50 ಲೀಟ್ರ್ ಹಾಲು ತೊಗೊಳ್ತೀನಿ. ಬೆಳಗ್ಗೆ ಸಂಜೆ 50 ಲೀಟ್ರ್ ಹಾಲು ತೊಗೊಂಡು ಕರುಗಳಿಗಿಟ್ಟು ಅದನ್ನು ಆರೈಕೆ ಮಾಡ್ತಾ ಇರೋಂಥದ್ದು. ಯಾವುದೋ ನಮ್ಮ ಈ ಒಂದು ಉದ್ದೇಶ ಏನಪ್ಪ ಅಂದರೆ, ಇದು ಕಸಾಯಿಖಾನೆಗೆ ಹೋಗೋಂಥ ಕರುಗಳಿವು. ಇವಾಗ ಏನು ಗೊತ್ತಾಗಲ್ಲ, ಎಳೆ ಮಕ್ಕಳಿರೋ ಥರ. ಇದನ್ನು ಸಹಿತ ಕೊಯ್ದು ತಿಂದ್ಬಿಡ್ತಾರೆ. ಅದನ್ನು ಉಳಿಸ್ಬೇಕು, ಅದನ್ನು ನಿಲ್ಲಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಇಡೀ ಪ್ರಪಂಚಕ್ಕೆ ಅನ್ನ ಹಾಕೋದಕ್ಕೆ ನಮ್ಮಿಂದ ಆಗಲ್ಲ. ನಮ್ಮ ಕೈಲಾದಷ್ಟು ಅಳಿರಿ ಸೇವೆ, ನಮ್ಮಿಂದ ಎಷ್ಟಾಗುತ್ತಷ್ಟು ಸೇವೆ ಮಾಡ್ತಾ ಇದ್ದೀರಿ. ಆ ಗೋ ಸೇವೆ ಅನ್ನೋದು ಮಾಡ್ತಾ ಇದ್ದೀರಿ. ಇದು ನಮ್ಮ ಧರ್ಮ ಉಳಿಸ್ಬೇಕು. ನಮ್ಮ ಧರ್ಮದಲ್ಲಿ ಗೋಮಾತೆಗೆ ಒಂದು ಪ್ರಧಾನ ಆದ್ಯತೆ ಐತೆ. ಅದನ್ನು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾರಂಥದ್ದು. ಓಕೆ ಗುರುಗಳಿಗೆ, ಸುಮಾರು ಗೋಗಳು ಏನೋ ಸ್ಟ್ರೀಟ್ಗಳಲ್ಲಿ ಇರುತ್ತೆ, ಮಾಮೂಲಿ ಓಡಾಡ್ತಾ ಇರ್ತೇವೆ. ಅಂಥ ಗೋಗಳು ಅವು ಹುಷಾರಿರೋದಿಲ್ಲ ಅಥವಾ ಅವರ ವಾರಸ್ದಾರಿ ಇರೋದಿಲ್ಲ. ಸೊ ಅಂಥ ಗೋಗಳು ಕೂಡ ನೀವು ರಕ್ಷಣೆ ಅಂಥವು ತಂದು ಕೊಟ್ಟರು ಸಹಿತ ಮಾಡ್ತೀರಿ ಸರ್. ಓಕೆ, ಈಗ ನೋಡುವಂಥ ವೀಕ್ಷಕರು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಗೋಗಳು ತೊಗೊಂಡು ಯಾವ ರೀತಿ ಬರಬೇಕು, ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ? ಸರ್, ಏನಿಲ್ಲ, ಇದು ಕಂಬಳಿಪುರ ಕಾಟೇರಮ್ಮ ಟೆಂಪಲ್ ಅಂತೇಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ. ನೀವು ಯಾವುದ್ರಲ್ಲೂ ಗೂಗಲಲ್ಲಿ ನೋಡಿದ್ರು, ಏನೇ ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದ್ರು ಸಹಿತ ನಮ್ಮ ಕ್ಷೇತ್ರದ ಅಡ್ರೆಸ್ ಸಿಗುತ್ತೆ ನಿಮಗೆ. ಯಾಕಂದರೆ ಇದು ಪುರಾತನವಾದಂಥ ಟೆಂಪಲ್ ಇದು. ಇಲ್ಲಿ ನಂಬಿ ಬರಬೇಕು. ನಂಬಿ ಬಂದರೆ ತಾಯಿ ಯಾವತ್ತೂ, ಆ ಕಾಟೇರಮ್ಮ ತಾಯಿ ಯಾರಿಗೂ ಕೈ ಬಿಡಲ್ಲ. ಅದೇ ರೀತಿ ಇವತ್ತಿನ ದಿನ ಈ ಒಂದು ಕ್ಷೇತ್ರದಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇದು ಅತಿ ದೊಡ್ಡ ಮಟ್ಟವಾಗಿ ಬೆಳಿಬೇಕು, ಇದನ್ನು ದೊಡ್ಡ ಮಟ್ಟವಾಗಿ ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾರಂಥದ್ದು.
ಯಾರೇ ಆಗಲಿ ಕರುಗಳು ತಂದುಬಿಡ್ರಿ. ಅದು ಯಾವ ರೀತಿ ಅಂದರೆ ಒಂದು 9 ದಿನ 10 ದಿನ ಮನೇಲಿ ಹಾಲು ಕುಡಿಸ್ಬಿಟ್ಟು ತಂದುಬಿಡಿ. ಯಾಕೆಂದರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತಾಯಿ ಹಾಲು ಕುಡಿದ್ರೇ ಅದಕ್ಕೆ ಆ ಹಾಲು ಸಹಿತ ನೀವು ಡೈರಿಗೆ ಹಾಕೋದಕ್ಕಾಗಲ್ಲ ಅವರು. ಅದನ್ನು ತೊಗೊಂಡೋಗಿ ವೇಸ್ಟ್ ಮಾಡೋಂಥದ್ದು. ಅದನ್ನು ಕರುಗೆ ಕುಡಿಸಿ ಒಂದು 8 ದಿನ 9 ದಿನ ಕುಡಿಸಿ ತೊಗೊಂಬಂದು ಬಿಟ್ಬಿಡಿ, ನಮಗೆ ನಾವು ಸಾಕ್ಕೊಳ್ತೀರಿ. ನಾವು ಯಾವುದೇ ರೀತಿ ಏನೊಂದು ಅವರಿಂದ ಅಪೇಕ್ಷಣೆ ಮಾಡಲ್ಲ. ತಂದು ಕರುನ ಬಿಟ್ಬಿಡೋ ನಾವು ಸಾಕ್ಕೊಳ್ತೀರಿ. ಇಲ್ಲಿ ಕೆಲವ್ರಿಗೆ ಹಸು ಸಾಕಬೇಕನ್ನೋ ಒಂದು ಆಸಕ್ತಿ ಇರುತ್ತೆ ಆದರೆ ಅವ್ರ ಮನೆಗಳಲ್ಲಿ ಆ ಹಸು ಸಾಕೋದಕ್ಕೆ ಸೌಕರ್ಯ ಇರೋಲ್ಲ. ಅಂಥವರು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬಂದು ಒಂದು ಹಸುಗೆ ಒಂದು ತಿಂಗಳಿಗೆ 2 ರಿಂದ 2.5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅದನ್ನು ಇಲ್ಲಿ ಟ್ರಸ್ಟಲ್ಲಿ ನೀವು ಡೊನೇಟ್ ಮಾಡಿಬಿಟ್ರೆ ನಿಮ್ಮ ಹೆಸರ ಮೇಲೆ ಆ ಹಸುನ ನಾವು ಆರೈಕೆ ಮಾಡ್ತೀರಿ. ನೀವು ತಿಂಗಳಿಗೊಂದು ಸಾರಿ ಬಂದು ಇಲ್ಲ 15 ದಿನಕ್ಕೊಂದು ಸಾರಿ ಬಂದು ನೀವು ನೋಡಿಕೊಂಡು ಅದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಇಂಥ ಒಂದು ಅವಕಾಶ ಸಹಿತ ಎಲ್ರಿಗೂ ಸಿಗುತ್ತೆ. ಯಾಕಂದರೆ ನಾವು ಒಂದು ಹೋಟ್ಲಲ್ಲಿ ಕೂತ್ಕೊಂಡ್ರೆ 2,000 3,000 ಆಗುತ್ತೆ. ಇಬ್ಬರು ಕೂತ್ಕೊಂಡ್ರೆ 2,000 3,000 ರೂಪಾಯಿ ನಾವು ಖರ್ಚು ಮಾಡಿಬಿಡ್ತೀರಿ, ವೇಸ್ಟಾಗಿ ಖರ್ಚು ಮಾಡಿಬಿಡ್ತೀರಿ. ಅದೇ ನಾವು ಖರ್ಚು ಮಾಡೋಂಥದ್ದು ಒಂದು ಹಸು ಒಂದು ತಿಂಗಳು ಊಟ ಮಾಡುತ್ತೆ. ನಾವು 2 ರಿಂದ 2.5 ಸಾವಿರ ರೂಪಾಯಿ ಇಲ್ಲಿ ಅದಕ್ಕೆ ಖರ್ಚಾಗುವಂಥದ್ದು. ಅದನ್ನು ನೀವು ತೊಗೊಂಬಂದು ಡೊನೇಟ್ ಮಾಡಿ ಇಂಥ ಹಸುಗೆ ನಮ್ಮ ಸೇವೆ ಮಾಡ್ತೀರಿ. ಇಂಥ ಹಸುನ ನಾವು ಇಲ್ಲಿ ಕ್ಷೇತ್ರದಲ್ಲಿ ಇಟ್ಟು ಬೆಳೆಸ್ತೀರಿ ಅನ್ನೋ ಒಂದು ಆಸಕ್ತಿ ಇರೋಂಥ ಭಕ್ತಾದಿಗಳು, ನಮ್ಮ ಧರ್ಮ ಉಳಿಸಬೇಕು ಅನ್ನೋದು ಆಸಕ್ತಿ ಇರೋಂಥವ್ರು ಬಂದು ಕ್ಷೇತ್ರದಲ್ಲಿ ಬಂದು ಡೊನೇಟ್ ಮಾಡಿ ನೋಂದಣಿ ಮಾಡಿಸ್ಕೊಂಡು ಹೋದರೆ ನಿಮ್ಮ ಹೆಸರ ಮೇಲೆ ಆ ಹಸುಗೆ ತಿಂಗಳ ಪೂರ್ತಿ ಊಟ ಸಿಗುತ್ತೆ. ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಖರ್ಚು ಮಾಡೋದಕ್ಕಿಂತ ಗೋ ಸೇವೆ ಮಾಡೋದ್ರಿಂದ ಆ ಪುಣ್ಯ ನಮ್ಗೆ ಯಾವುದೋ ಒಂದು ಜಾಗದಲ್ಲಿ ನಮ್ಗೆ ಸಿಗುತ್ತಲ್ಲ, ನಮಗೆ ಸಿಗದಿದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗನಾಗಲಿ ಸಿಗುತ್ತೆ. ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೊಂಡು ಸಹಕಾರ ಕೊಟ್ಟರೆ ಇನ್ನಿಷ್ಟು ಈ ಗೋ ಸೇವೆ ಮಾಡೋಂಥ ಸಾಕಾಣಿಕೆ ಮಾಡೋಂಥ ಬಲ ನಮಗೆ ಬರುತ್ತೆ. ಪ್ರತಿಯೊಬ್ಬರು ಅವ್ರವ್ರ ಇಷ್ಟಾನುಸಾರ ಏನಿಲ್ಲಿ ಲಕ್ಷಾಂತರ ರೂಪಾಯಿ ಕೊಡೋಂಥದ್ದೇನಿಲ್ಲ, ಏನಿಲ್ಲ. ಒಂದು ಹಸುಗೆ 2 ರಿಂದ 2.5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಅದನ್ನು ಯಾರೇ ಸಹಿತ ನಮ್ಮ ಹೆಸರ ಮೇಲೆ ನಾವು ಮಾಡ್ತೀರಿ ಅನ್ನೋಂಥವ್ರು ಮಾಡ್ಬೋದು. ಮಾಡಿ ಇಲ್ಲಿ ಬಂದು ಡೊನೇಟ್ ಮಾಡಿಬಿಟ್ಟು ನೋಂದಣಿ ಮಾಡಿಸ್ಬಿಟ್ಟು ಹೋದರೆ ತಿಂಗಳ ಪೂರ್ತಿ ಅವ್ರ ಹೆಸರಲ್ಲಿ ಒಂದು ಗೋಮಾತೆ ಊಟ ತಿನ್ನುತ್ತೆ. ಆ ಪುಣ್ಯ ನಮಗೆ ಸಿಗುತ್ತೆ. ಪ್ರತಿಯೊಬ್ಬ ಹಿಂದೂಗಳೂ ಮಾಡಬೇಕಾಗಿರೋಂಥ ಮಹತ್ ಕಾರ್ಯ ಇದು. ನಮ್ಮ ಕೈಲಾದರೆ ಸಾಕಬೇಕು, ಇಲ್ಲ ಸಾಕೋರಿಗೆ ಪ್ರೋತ್ಸಾಹ ಕೊಡಬೇಕು. ಏಕೆಂದರೆ ಎಲ್ಲರೂ ಎಲ್ಲ ಮಾಡೋದಕ್ಕಾಗಲ್ಲ. ನಿಮ್ಮ ಕೆಲಸ ನಾನೇನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಿಮ್ಮಿಂದ ಮಾಡೋಕ್ಕಾಗಲ್ಲ. ಈ ಒಂದು ಕಾರ್ಯ ಐತಲ್ವಾ, ಇದರಲ್ಲಿ ಸುಖ ಬರೋಂಥ ಒಂದು ಸಂತೋಷ, ಸುಖ, ಒಂದು ನೆಮ್ಮದಿ ಇನ್ನೊಂದರಲ್ಲಿ ಎಷ್ಟು ಕೋಟಿದ್ರೂ ಸಹಿತ ಬರಲ್ಲ. ಎಷ್ಟು ಕೋಟಿದ್ರೂ ಸಿಗಲ್ಲ ನಮಗದು. ಅಷ್ಟು ನೆಮ್ಮದಿ ಇರುತ್ತೆ. ಎಷ್ಟೇ ಮನಸ್ಸಿಗೆ ಬೇಜಾರಾದರೂ ಈ ಒಂದು ಜಾಗಕ್ಕೆ ಒಂದು 10 ನಿಮಿಷ ಬಂದು ಹೋಗ್ಬಿಟ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಆಗುತ್ತದೆ. ಇವಾಗ ನಮ್ಮ ಮನೆಗೆ ಬಂದಿದ್ದು ಒಂದು ಮಗುನ ಮತ್ತೆ ನಾವು ಆಚೆ ಕಳಿಸ್ಬಿಟ್ಮೇಲೆ ನಾವೇನು ಪ್ರಯೋಜನ? ಅದು ನಮ್ಮ ಮಗನ ಥರ ಇರಬೇಕಷ್ಟೆ. ಅದರಿಂದ ನಮಗೇನೂ ಇಲ್ಲ. ಅದರಿಂದ ಏನೋ ಒಂದು ಹೊಲ ಉಳೋಕ್ಕಾಗಲ್ಲ, ಒಂದು ಬೆಳೆ ಬೆಳೆಯೋಕ್ಕಾಗಲ್ಲ, ಏನಿಲ್ಲ. ಅದನ್ನ ನೋಡಿದ ತಕ್ಷಣ ಮನಸ್ಸು ಖುಷಿ ಆಗುತ್ತೆ. ಅದು ನೋಡಿದ ತಕ್ಷಣ ಒಂದು ಒಳ್ಳೆ ನಂದಿ ಥರ ಐತೆ. ಅದು ರೂಪನೇ ಒಂಥರ ಆ ಥರ ಐತೆ. ಮನಸ್ಸಿಗೆ ಖುಷಿ ಆಗಬೇಕು. ಅವರು ಇವಾಗ ಒಂದು ಮನೇಲಿ ಒಂದು ಮಗು ಹುಟ್ಟಿದಾಗ ಅದರಿಂದ ಪ್ರಯೋಜನ ಅಂತ ಹೇಳ್ಬಿಟ್ಟು ಸಾಯಿಸ್ಬಿಟ್ರೆ ಏನು ಪ್ರಯೋಜನ? ತಂದೆ ತಾಯಿ ಮುದುಕಿರಾಗ್ಬಿಡ್ತಾರೆ, ವಯಸ್ಸಾಗ್ಬಿಡ್ತದೆ, ಅವ್ರನ್ನ ಕೊಂದ್ಬಿಡೋಕ್ಕಾಗತ್ತಾ? ಸಾಕಬೇಕು, ಅದು ಸಂತತಿ ಉಳಿಸಬೇಕು, ನಮ್ಮ ಧರ್ಮ ಬೆಳೆಸಬೇಕು ಅನ್ನೋ ಒಂದು ಸಂಕಲ್ಪ ಅವ್ರದ್ದೊಂದು ಅಳಿಲು ಸೇವೆ. ಇರಬೇಕು ಸರ್. ದುಡ್ಡಿಂದ ಯಾವುದು ಬರಲ್ಲ ಸರ್. ದುಡ್ಡು ಕೊಡೋದು ಭಗವಂತ. ಈ ಭಗವಂತನ ಸೇವೆ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ಬಂದೇ ಬರುತ್ತೆ. ಯಾರೋ ಒಬ್ಬರು ರೂಪ. ಇವಾಗ 100 ಜನದಲ್ಲಿ 100 ಜನನೂ ಕೊಡಿಲ್ಲ ಅಂದರೆ ಯಾರೋ 100 ಜನದಲ್ಲಿ ಒಬ್ಬನಿಗೆ ಕೊಟ್ಟರೆ ಸಾಕು. ಆ ಒಂದು ಮನೋಭಾವ ಅವ್ರಿಗೆ ಇರ್ತದೆ, ಆ ಒಂದು ಸಂಕಲ್ಪ ಇರುತ್ತೆ ಅವ್ರಿಗೆ ಕೊಡಬೇಕು ಅನ್ನೋಂಥದ್ದು. ನೋಡಿ, ಇದೆಲ್ಲ ಏನಿಲ್ಲ, ಇದೆಲ್ಲ ವಯಸ್ಸಾಗಿ ಅದ್ರಾಗೆಲ್ಲ ಎಲ್ಲ ಹಿಂಡ್ಕೊಂಬಿಟ್ಟವ್ರೆ. ಅದರಿಂದ ಎಲ್ಲ ಹಿಂಡ್ಕೊಂಬಿಟ್ಟವ್ರೆ. ಅದನ್ನು ಅಲ್ಲಿ ಇದ್ದರೆ ವೇಸ್ಟ್ ಅಂತಂದು ಇಲ್ಲಿ ಬಿಟ್ಟರು. ಅದು ಒಂದು ತುತ್ತು ಅನ್ನ ತಿನ್ನುತ್ತೆ. ಅದರಿಂದ ನಮಗೇನು ಅನುಕೂಲ ಇಲ್ಲ. ಆದರೆ ಅದು ಒಂದು ಜೀವ ಅಲ್ವಾ. ಎಲ್ಲ ಚೆನ್ನಾಗಿರೋ ಹಸುಗಳನ್ನ ಎಲ್ಲರೂ ಮೇಯಿಸ್ತಾರೆ. ಇದು ಇಲ್ಲೇ ಹೋಗ್ಬೇಕವ್ವ ಸರ್. ಸಾಕೋನು ಏನು ಮಾಡ್ತಾನೆ, ತಗೊಂಡೋಗ್ತಾನೆ, ಅದರಿಂದ ಏನು ಬೇಕೋ ಪ್ರಾಫಿಟ್ ತಿಂತಾನೆ, ತಿರ್ಗಾ ತಂದು ವಾಪಸ್ ಬಿಡ್ತಾನೆ. ಆ ಕೆಲಸ ಏನಕ್ಕೆ ಬೇಕು? ಅದು ನಾವೇ ಮಾಡೋಣ ಬಿಡಿ. ಅಯ್ಯೋ, ಅವೆಲ್ಲ ಅನುಭವ ಅಂತಲ್ಲ, ನೋಡ್ತಾ ಇರ್ತಲ್ಲ ಕಣ್ಣಲ್ಲೇ. ಎಲ್ಲ ಏನೋ ಹೆಚ್ಚು ಕಮ್ಮಿ ಸತ್ತೋಗ್ತದೆ. ಅವರು ಸರಿಯಾಗಿ ನೋಡ್ಕೊಳಲ್ಲ. ಯಾಕಂದರೆ ಬಂಡವಾಳ ಹಾಕಿದ್ರೆ ಅದು ಬೆಲೆ ಗೊತ್ತಾಗುತ್ತೆ. ಇವಾಗ ಇದಕ್ಕೆ 1.5 ಲಕ್ಷ ಅವ್ರು ಹೇಳಿದ್ದು. 1.5 ಲಕ್ಷ ಬಂಡವಾಳ ಹಾಕೋನಿಗೆ ಗೊತ್ತು ಅದು ಕಷ್ಟ ಏನು ಅನ್ನೋದು. ಯಾಕಂದರೆ ಅದು ಬಂಡವಾಳ ಹಾಕಿದ್ದೀನಪ್ಪ, ಏನೋ ಬಂಡವಾಳ ಹಾಕ್ದಿನ ಏನು ಮಾಡ್ತಾನೆ ಅಂದರೆ ಏನೋ ಒಂದು ಆಗ್ಲಿ ಬಿಡು, ಅದು ಹೋದ್ರೂ ಸಹಿತ ತಲೆ ಕೆಡಿಸ್ಕೊಳ್ಳೋ ಕೇರ್ ಮಾಡಲ್ಲ.